ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಸಂವಿಧಾನವನ್ನು ರಚನೆ ಮಾಡುವಂಥ ಅವಕಾಶ ಕೊಡದಿದ್ರೆ ಇವತ್ತು ಏನು ಬಾಬಾ ಸಾಹೇಬರ ಹೆಸರು ಆಕಾಶದ ಎತ್ತರಕ್ಕೆ ನೂರು ಮುಡ್ತಾ ಇದೆ. ಇದಕ್ಕೆ ಮುಖ್ಯ ಕಾರಣ ಕಾಂಗ್ರೆಸ್ ಪಕ್ಷ ಅಂತ ನಾವೆಲ್ಲ ಭಾವನೆ ಮಾಡಿದ್ದೀವಿ. ಈ ಹಿಂದೂ ಬಿಲ್ ಕೋಡ್ ಈ ವಿಚಾರದಲ್ಲಿ ಸಂಸತ್ನಲ್ಲಿ ಒಮ್ಮತ ಮೂಡಲ್ಲ. ಯಾವುದೇ ಒಂದು ನಿರ್ಣಯ ಆಗಬೇಕಾದ್ರೆ ಸಂಪುಟ ಸಭೆಯಲ್ಲಿ ಬಹುಮತ ಬರಬೇಕು. ಅಲ್ಲಿ ಬಹುಮತ ಬರದೇ ಇದ್ದಾಗ ಇವರು ನೊಂದು ಕಾಂಗ್ರೆಸ್ ಸರ್ಕಾರದಲ್ಲಿ ಇದ್ದಂಥ ತಮ್ಮ ಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಹೊರಗಡೆ ಹೋಗ್ತಾರೆ. ಸಾಕಷ್ಟು ಜನ ನೆಹರು ಅವರು, ಜಗಜೀವನ್ ರಾಮ್ ಅವರು ಅವರ ಮನವೊಲಿಸೋಕ್ಕೆ ವಿಫಲರಾಗ್ತಾರೆ. ಅವರು ಹೋಗಿ ಬೇರೆ ಪಕ್ಷವನ್ನು ಕಟ್ಟಿ 1950 ನವೆಂಬರ್ 26ರಲ್ಲಿ ನಾವು ಸಂವಿಧಾನ ಅಂಗೀಕಾರ ಮಾಡಿದ್ದೀವಿ. 52ನೇ ಮೊದಲನೇ ಲೋಕಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷದಿಂದಲೇ ಚುನಾವಣೆ ಗೆಲ್ಲಿದ್ದ ನೆಹರು ಮತ್ತು ಜಗಜೀವನ್ ರಾಮ್ ಅವರು ಒತ್ತಾಯ ಮಾಡಿದಾಗ ಇಲ್ಲ ನಾನು ನನ್ನದೇ ಆದಂಥ ಒಂದು ರಾಜಕೀಯ ಪಕ್ಷವನ್ನು ಕಟ್ಟಿದ್ದೀನಿ, ಆ ಪಕ್ಷದಿಂದ ನಾನು ಚುನಾವಣೆ ಸ್ಪರ್ಧೆ ಮಾಡ್ತೀನಿ ಅಂತಕ್ಕಂಥ ಅಚಲವಾದ ನಿರ್ಧಾರವನ್ನು ಅವರು ತಗೊಳ್ತಾರೆ. ಅವತ್ತು ಕಾಂಗ್ರೆಸ್ ಪಕ್ಷದವರು ಇವರು ವಿರುದ್ಧವಾಗಿ ಒಂದು ಅಭ್ಯರ್ಥಿಯನ್ನು ನಿಲ್ಲಿಸ್ತಾರೆ. ಅಂಬೇಡ್ಕರ್ ಅವರು ಸೋಲ್ತಾರೆ. ಇದು ಕಾಂಗ್ರೆಸ್ನ ಹೊಣೆಯಲ್ಲ, ಅವರು ಸೋಲಿಗೆ ಕಾಂಗ್ರೆಸ್ನ ಹೊಣೆಯಲ್ಲ. ಅಂಬೇಡ್ಕರ್ ಅವರು ತಗೊಂಡಂಥ ಅವರ ಒಂದು ನಿರ್ಧಾರ. ಅವರ ಶ್ರೀಮತಿಯವರು ಇರ್ತಾರೆ ಸವಿತಾ ಅಂಬೇಡ್ಕರ್, ಅವರು ಸಾತಾರದಲ್ಲೇ ನನ್ನ ಗಂಡನ ದಫನ ಆಗಬೇಕು ಅಂತ ಹೋರಾಟ ಹಿಡಿತಾರೆ. ಅಂಬೇಡ್ಕರ್ ಅಭಿಮಾನಿಗಳು ರಾಜಗೃಹಕ್ಕೆ ಈ ಶವವನ್ನು ತಗೊಂಡೋಗಿ ಬಾಂಬೆ ದಾದರ್ನಲ್ಲೇ ಇವರ ಶವ ಸಂಸ್ಕಾರ ಆಗಬೇಕು ಅಂತ ಇಬ್ಬರು ಆಟಕ್ಕೆ ಬಿದ್ದಾಗ ಸರ್ಕಾರ ಏನು ಮಾಡೋ ಸ್ಥಿತಿನಲ್ಲಿ ಇರಲಿಲ್ಲ. ಕೊನೆಗೆ ಅಂಬೇಡ್ಕರ್ ಅಭಿಮಾನಿಗಳು ಬಾಂಬೆಗೆ ತಗೊಂಡೋಗ್ಬೇಕು ಈ ಒಂದು ಪಾರ್ಥಿವ ಶರೀರವನ್ನು ಅಂತ ಆಟಕ್ಕೆ ಬಿದ್ದಾಗ ಜಗಜೀವನ್ ರಾಮ್ ಅವರು ಬಂದು ಕೇಳ್ತಾರೆ, ನಮ್ಮ ಸರ್ಕಾರದಿಂದ ಅವರು ವೈಮಾನಿಕಯಾನ ಸಚಿವರಾಗಿರ್ತಾರೆ, ನಮ್ಮ ಸಹಾಯ ಏನಾದರೂ ಬೇಕಾ ಅಂತ. ನಾನಕ್ ಚಂದ್ ರತ್ತು ಅವರ PA ಇಲ್ಲೆಲ್ಲ ಅಪ್ಪಾಜಿಯವರು ಯಾವುದೇ ಸಹಾಯ ತರಬಾರದು ಅಂತ ಹೇಳಿರೋದ್ರಿಂದ ನಾವು ನಿಮ್ಮ ಸರ್ಕಾರದ ಸಹಾಯನ ನಾವು ಕೋರಲ್ಲ, ನಾವೇ ಅದಕ್ಕೆ ವ್ಯವಸ್ಥೆ ಮಾಡ್ತೀವಿ ಅಂತ ಅಂಬೇಡ್ಕರ್ ಅವರ ಅಭಿಮಾನಿಯೊಬ್ಬರು ಏರ್ ಇಂಡಿಯಾಗೆ 5,000 ರೂಪಾಯಿ ಹಣವನ್ನು ಕಟ್ಟಿ ಅವರ ಪಾರ್ಥಿವ ಶರೀರವನ್ನು ಮುಂಬೈಗೆ ತಗೊಂಡೋಗುವಂಥ ಇದು ಇತಿಹಾಸ ಇರೋದು. ಇವರು ಕಾಂಗ್ರೆಸ್ ಬಗ್ಗೆ ಏನು ಅಪಪ್ರಚಾರ ಮಾಡಬೇಕು ಅನ್ನೋ ದೃಷ್ಟಿಯಿಂದ ಚುನಾವಣಾ ಸಂದರ್ಭದಲ್ಲಿ ಕಾಂಗ್ರೆಸ್ಸು ಅಂಬೇಡ್ಕರ್ ಅವರ ಅವಮಾನ ಮಾಡಿತು, ಅಂಬೇಡ್ಕರ್ ಅವರು ಸಾವಿಗೆ ಇವರೇ ಕಾರಣ, ಅವ್ರ ಸೋಲಿಗೆ ಇವರೇ ಕಾರಣ ಮತ್ತು ಅವ್ರಿಗೆ ಜಾಗ ಕೊಡಲಿಲ್ಲ ಅಂತಕ್ಕಂಥ ವೃಥಾ ಆರೋಪವನ್ನು ಮಾಡೋದ್ರಲ್ಲಿ ಸತ್ಯಾಂಶ ಇಲ್ಲ. ಇದು ವಾಸ್ತವವನ್ನು ಇವತ್ತು ಇತಿಹಾಸದಲ್ಲಿ ಇರ್ತಕ್ಕಂಥದ್ದು. ಅದನ್ನು ನಮ್ಮ ವಿರೋಧಿಗಳು ಏನು ಅಪಪ್ರಚಾರ ಮಾಡ್ತಾರೆ ಕಾಂಗ್ರೆಸ್ ಪಕ್ಷದಿಂದ ಅವ್ರಿಗೆ ಅನ್ಯಾಯ ಆಗಲಿಲ್ಲ. ಕಾಂಗ್ರೆಸ್ ಪಕ್ಷ ಕೊಟ್ಟಂಥ ಅವಕಾಶದಿಂದ ಅಂಬೇಡ್ಕರ್ ಅವರು ಆಕಾಶದ ಎತ್ತರಕ್ಕೆ ಬೆಳೆದಿದ್ದಾರೆ. ಅವರು ಕೀರ್ತಿ ಪತಾಕೆ ಇಡೀ ವಿಶ್ವದಲ್ಲಿ ಇವತ್ತು ಇದೆ ಅಂದರೆ ನಾವು ನಮ್ಮ ಪಕ್ಷ ಕೊಟ್ಟಂಥ ಅವಕಾಶದಿಂದ ಅಂತಕ್ಕಂಥ ಮಾತನ್ನು ಹೇಳಿ ಪೂರ್ಣವಾಗಿ ಅಂಬೇಡ್ಕರ್ ಅವರ ಚರಿತ್ರೆ ನಾವು ಅರ್ಥ ಮಾಡ್ಕೊಳ್ಬೇಕು. ಅವರು ಚುನಾವಣೆಗೆ ನಿಂತಿದ್ದೆ ಅವಾಗ, ಅವರು ಸೋತಿದ್ದೆ ಅವಾಗ. ಕಾಂಗ್ರೆಸ್ ಹೇಗೆ ಸೋಲಿಸ್ತು, ಇಲ್ಲ ಕಾಂಗ್ರೆಸ್ ಏನೇ ಇವ್ರಿಗೆ ಅಭ್ಯರ್ಥಿ ಮಾಡಿ ಸೋಲಿಸಿದ್ರೆ ಕಾಂಗ್ರೆಸ್ ಪಕ್ಷದ ಜವಾಬ್ದಾರಿ. ಕಾಂಗ್ರೆಸ್ಗೂ ಇವ್ರಿಗೂ ಒಡಂಬಡಿಕೆ ಆಗ್ತಾ ಇದ್ದಾಗ ಇವ್ರದೇ ಆದಂಥ RPI ಪಾರ್ಟಿ ಅಂತ ಕೊಟ್ಕೊಂಡು ಇಡೀ ಭಾರತ ದೇಶದಲ್ಲಿ ಅವರು ಕ್ಯಾಂಡಿಡೇಟ್ಗಳಾಗ್ತಾರೆ. ಇವರು ಕೂಡ ಚುನಾವಣೆಯಲ್ಲಿ ನಿಲ್ತಾರೆ. ಕಾಂಗ್ರೆಸ್ನ ಪ್ರಮುಖ ನಾಯಕರು ಅವರು ಮನವೊಲಿಸ್ತಾರೆ, ಬೇಡಿ ನೀವು ಚುನಾವಣೆ ನಿಲ್ಲೋದು ಬೇಡ, ಹೊಂದಾಣಿಕೆ ನೀವು ವಿಶ್ವದಲ್ಲಿ ಪ್ರತಿಷ್ಠಿತವಾದಂಥ ವಿಚಾರವುಳ್ಳಂಥವ್ರು, ಜ್ಞಾನವಂತರು, ಬುದ್ಧಿವಂತರು ಮತ್ತು ನಮ್ಮ ಸರ್ಕಾರದಲ್ಲಿ ನೀವು ಮಂತ್ರಿಗಳಾಗಿದ್ದವರು ಮೊದಲನೇ ಸರ್ಕಾರದಲ್ಲಿ ಬೇಡ ಅಂದರೆ ಅವರು ಒಪ್ಪಲ್ಲ. ಕಾರಣ ಏನು ಅಂದರೆ ಆವತ್ತಿನ ದಿನಮಾನಗಳಲ್ಲಿ ಕಾಂಗ್ರೆಸ್ಸಲ್ಲಿದ್ದಂಥ ಮನುವಾದಿಗಳಿದ್ದರು. ಚುನಾವಣೆಯಲ್ಲಿ ಇಬ್ಬರು ನಿಂತಾಗ ಯಾರೋ ಒಬ್ರು ಗೆಲ್ಲಬೇಕು, ಸೋಲಬೇಕು. ಸೋತಾಗ ಆ ಒಂದು ಇದನ್ನು ತಂದಿದ್ದೇನೆ ಇವ್ರ ಮೇಲೆ ಉಳಿಸ್ತಾರೆ. ಕಾಂಗ್ರೆಸ್ ನಮಗೆ ಸೋಲ್ಬಿಟ್ಟು ಅದೇಗೆ ಇವತ್ತು ಡಾಕ್ಟರ್ ಮಂಜುನಾಥ್ ನಿಂತವ್ರೆ, ನಮ್ಮ ಸುರೇಶ್ ಅಣ್ಣವ್ರು ನಿಂತವ್ರೆ, ಯಾರೋ ಒಬ್ರು ಗೆಲ್ಲಬೇಕು. ಸೋತ್ಬಿಟ್ರು ಅಂದರೆ ಸೋಲ್ಸೋಕ್ಕೆ ನಿಂತ್ಕೊಂಡಿರೋದು ನಾವು, ಅವರು ನಮ್ಮನ್ನು ಸೋಲ್ಸೋಕ್ಕೆ ನಮ್ಮ ವಿರುದ್ಧ ನಿಂತಿರೋದು. ಎರಡನೇದು, ಶವ ಸಂಸ್ಕಾರಕ್ಕೆ ಅವ್ರು ಹುಷಾರಿರಲ್ಲ. 6 ತಿಂಗಳು ಅವರು ಹಾಸಿಗೆ ಹಿಡಿದಿರ್ತಾರೆ, ಹೇಳ್ತಾ ಇರ್ತಾರೆ. ಈ ಜ್ಞಾನ ಅವರು ರತ್ತು ಹೋಗಿರ್ತಾರೆ, ಅಪ್ಪಾಜಿ ದಯಮಾಡಿ ಯಾಕೆ ಯಾವ ಕಣ್ಣಲ್ಲಿ ನೀವು ಹಿಂಗಾಗ್ತಾ ಇದ್ದೀರಾ ಅಂತ ಕೇಳಿದ್ರೆ ಅವ್ರು ಏನು ಹೇಳಲ್ಲ. ಕೊನೆಗೆ ಒಂದಿನ ಕಾಲು ಸಿಗ್ತಾ ಇರ್ತಾರೆ, ಅವಾಗ ಒಂದು ಮಾತು ಹೇಳ್ತಾರೆ, ರತ್ತು ನನ್ನನ್ನು ಯಾರ ಕೈಗೂ ಯಾವ ಪಕ್ಷದವ್ರ ಕೈಗೂ ನನ್ನ ಎಡವನ್ನು ನೀನು ಕೊಡಬಾರದು, ನಾನು ಬರೆದಿರ್ತೀನಿ. ನನ್ನ ಹೆಂಡತಿ ಬಗ್ಗೆ ನನಗೆ ನಂಬಿಕೆ ಇಲ್ಲ ಅಂತಲೇ ಅವರು ವಿಚಾರ ಹೇಳ್ತಾರೆ. ಇದು ನನ್ನ ಒಂದು ಕೊನೆಯ ಆಸೆ, ನೀವು ಈಡೇರಿಸಬೇಕು. ನಾನು ಏನಿದ್ರು ನನ್ನ ಪುಣ್ಯಭೂಮಿ ಅಲ್ಲೇ ನಾನು
15 ಲಕ್ಷವರೆಗೂ ಸೇರಿಸಿ ದಾದರ್ನಲ್ಲಿ ನಾನಲ್ಲಿ ಬೌದ್ಧ ಭಿಕ್ಷು ಎಲ್ಲ ಇದು ಮಾಡಬೇಕು ಅಂತ ಇದ್ದೆ. ನನ್ನ ಆಸೆ ಕೊನೆ ಈಡೇರಿದಂಗೆ ಕಾಣ್ತಾ ಇಲ್ಲ. ಆದರೆ ನನ್ನ ಕೊನೆ ಉಸಿರು ನನ್ನ ಒಂದು ಶವ ಸಂಸ್ಕಾರ ಅಲ್ಲೇ ನಡೀಬೇಕು ಅಂತಂದ್ರೆ ಇವ್ರ ಹತ್ರ ಹೇಳಿರ್ತಾರೆ ಮತ್ತು ಬರೆದಿರ್ತಾರೆ. ನಿರ್ಧಾರ ಯಾರ್ದು ಅಂದರೆ ಕಾಂಗ್ರೆಸ್ ಪಕ್ಷದಲ್ಲ ನಿರ್ಧಾರ. ಸಂಸ್ಕಾರ ಎಲ್ಲಾಗಿರೋದು ಕಾಂಗ್ರೆಸ್ ಪಕ್ಷದಲ್ಲ ನಿರ್ಧಾರ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸ್ವಯಾರ್ಜಿತವಾಗಿ ನಾವು ಸಾಯೋಗ ಇದು ಮಾಡ್ತೀವಲ್ಲ ಆ ಟೈಪ್ ಇದಾಗಿತ್ತು. ಅವರ ರಕ್ಷಣೆಗೋಸ್ಕರ ಇರ್ತಕ್ಕಂಥ ಸಂವಿಧಾನ ಕಿತ್ತಾಗ್ತಿರ್ತಾರೆ. ಅದರಲ್ಲೂ ತಳ ಸಮುದಾಯಗಳು ಸಂವಿಧಾನ ಏನೋ ಹೊರಟೋದ್ರೆ ಕಣ್ಣಿಗೆ ರೆಪ್ಪೆ ಹೋದಂಗೆ, ಕಣ್ಣಿಗೆ ರೆಪ್ಪೆ ಹೋದರೆ ಕಣ್ಣಿನ ರಕ್ಷಣೆ ಇರುತ್ತಾ? ಆ ರೀತಿ ಈ ಸಂವಿಧಾನವನ್ನು ಕಿತ್ತಾಕ್ತೀವಿ ಅಂದರೆ ಇವತ್ತು ಮೋದಿ ಮೊನ್ನೆ ಒಂದು ವಾರದ ನೀತಿಗೆ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಸಂವಿಧಾನ ನಾನೆಲ್ಲ ಅಂಬೇಡ್ಕರ್ ಪುನಃ ಹುಟ್ಟುಬಂದ್ರೂ ಸಂವಿಧಾನ ಬದಲಾವಣೆ ಮಾಡೋಕ್ಕಾಗಲ್ಲ ಅಂತ. ತಾವೆಲ್ಲ ಮಾಧ್ಯಮದಲ್ಲಿ ನೋಡಿರ್ತಾರೆ. ಇದೇ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಂಥವ್ರು ಅನಂತಕುಮಾರ್ ಹೆಗ್ಡೆ ಮತ್ತು RSSನ ಮುಖ್ಯ ಅವರು ಇಲ್ಲಿ ನಾಗ್ಪುರದಲ್ಲಿ ಅವರು ಸ್ಟೇಟ್ಮೆಂಟ್ ಕೊಡ್ತಾರೆ. ಇಲ್ಲಿ ನೋಡಿದ್ರೆ ಈ CT ರವಿ ಇಲ್ಲ ನಾವು ಕಾನೂನಲ್ಲಿ ನಾವು ಇದು ಮಾಡ್ಬೋದು, ನಾವು ಬದಲಾವಣೆ ಮಾಡ್ಕೊಳ್ಬೋದು, ಕಾಂಗ್ರೆಸ್ ಅವರು ಅಷ್ಟು ಸಾರಿ ಬದಲಾವಣೆ ಮಾಡೋರೆ ಅಂತ ಹೇಳ್ತಾರೆ. ಪುನಃ ಈಗ ಇನ್ನೂ ಮುಂದೋಗಿ ಮೋದಿ 400 ಸೀಟ್ ಕೊಡಿ ಕೊಡ್ರಿ, ನಾವು ಸಂವಿಧಾನವನ್ನು ಅಂದರೆ ಅದ್ರ ಉದ್ದೇಶ ಬಾಯ್ಬಿಟ್ಟು ಹೇಳಿಲ್ಲ. ಸಂವಿಧಾನವನ್ನು ಅಷ್ಟು ಮೆಜಾರಿಟಿ ಬಂದರೆ ಸಂವಿಧಾನ ಬದಲಾವಣೆ ಮಾಡ್ಬೋದು. ಅಂದರೆ RSSನವರು ಒಂದು ತಂತ್ರಗಾರಿಕೆ BJP ಇದು ಮೋದಿ ಬಾಯಿ ಹೇಳಿಸ್ತಾರೆ. ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಗೆಲ್ಲಿಸಬೇಕೆಂಬ ಹಠದಿಂದ ನಮ್ಮವರು ಸುಮಾರು ಜನ JDS ನಮ್ಮ ಮಿತ್ರರೆಲ್ಲ ಕಾಂಗ್ರೆಸ್ ಪಕ್ಷ ಸೇರಿದ್ದಾರೆ. ಅದೇ ಕಾಂಗ್ರೆಸ್ ಪಕ್ಷದಲ್ಲಿ ಯಾರು ಕೂಡ ಚರ್ಚಿಸಿಲ್ಲ, ತಮಗೂ ಗೊತ್ತಿದೆ. ಅಥವಾ ನೀವು ಅಲ್ಲಿ ದಿನಪತ್ರಿಕೆ ನೋಡ್ತಾ ಇದ್ದೀರಿ, ವಿಡಿಯೋ ಸೋಷಿಯಲ್ ಮೀಡಿಯಾ ನೋಡ್ತೀರಿ, ಇಷ್ಟು ಜನ ಸೇರ್ಪಡೆ ಆಗ್ತಾರೆ. ಕಾರಣ ಆದರೂ ಇಷ್ಟೇ, ಅವರು ನಮ್ಮ ಸ್ನೇಹಿತರು ನಮಗೆ ಫೋನ್ ಮಾಡ್ತಾರೆ, ದಯಮಾಡಿ ಬ್ರದರ್ ನಾವು JDS ಇರ್ತೀವಿ, ನಮಗೆ ಮನಸ್ಸಿಲ್ಲ BJPಗೆ ಹಾಕಕ್ಕೆ, ವಿಧಿಯಿಂದ ನಾವು ಪಾರ್ಟಿಲಿದ್ದೀವಿ, ಆದ್ದರಿಂದ ನಾವು ಯಾವುದೇ ಕಾರಣಕ್ಕೆ ಹಾಕಲ್ಲ ಅಂತ ಹೇಳುವ ಒಳ ಮನಸ್ಸಿಂದ ಇದ್ದಾರೆ.